ಹೇಳಲಾಗಿದೆ ಸರ್. ಯಾವ ಕೇಸ್ ನೋಡ್ರಿ, ಯಾವ ಕೇಸು ಬಿಡೋಕ್ಕೆ ಸಾಧ್ಯ ಇಲ್ಲ, ಬಿಡೋದು ಇಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯನವರಾಗಿರಲಿ ಅಥವಾ ನಮ್ಮ ಹೋಮ್ ಮಿನಿಸ್ಟರ್ಗಳಾಗಿರಲಿ ಖಂಡಿತವಾಗ್ಲೂ ಏನು ಕಾನೂನಾತ್ಮಕವಾಗಿ ಏನು ಕ್ರಮ ತಗೋಬೇಕು ನಿರ್ದಿಷ್ಟವಾಗಿ ದೇರ್ ಬಿ ನೋ ಲ್ಯಾಕ್ ನೋ ಲೆಟ್ ಅಸ್ ನಾಟ್ ಹ್ಯಾವ್ ಇವನ್ ಐಟ್ ಆಫ್ ಡೌಟ್. ಐ ಆಮ್ ಪ್ರಾಮಿಸಿಂಗ್ ಯು ವಿ ಆರ್ ನಾಟ್ ಗೋಯಿಂಗ್ ಟು ಸಪೋರ್ಟ್ ಎನಿ ಕಲ್ಪ್ರಿಟ್ಸ್. ಯಾವುದೇ ಕಲ್ಪ್ರಿಟ್ಟು ಕಾನೂನು ಪ್ರಕಾರವಾಗಿ ಏನು ಕ್ರಮ ತಗೋಬೇಕು ಅವ್ರು ಎಷ್ಟೇ ದೊಡ್ಡ ವ್ಯಕ್ತಿ ಇದ್ದರೂ ಕೂಡ ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಹೋಮ್ ಮಿನಿಸ್ಟರ್ ತೊಗೊಳ್ತಾರೆ ಅಂತ ಹೇಳಕ್ಕೆ ಇಚ್ಛೆ ಬಯಸ್ತೀನಿ. ಡೆಫಿನೆಟ್ಲಿ ನಾವು ಒಂದು ಒತ್ತಡ ತರಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ಏನು ಮೊದಲು ಫೋಟೋಗ್ರಾಫರ್ಸ್ ಇರಲಿಲ್ಲ, ಈಗ ಪತ್ರಿಕಾ ವಿತರಕರು ಏನಿದ್ರು ವಿತರಣೆ ಮಾಡ್ತಿದ್ರು, ಅವರಿಗೆ ಇನ್ಶೂರೆನ್ಸ್ ಸ್ಕೀಮ್ ಇರಲಿಲ್ಲ, ನಾವು ಪ್ರಾರಂಭ ಮಾಡಿದ್ದೀವಿ. ವಿಡಿಯೋಗ್ರಾಫರ್ಸ್ಗೆ ಇರಲಿಲ್ಲ. ಸೊ ಒಂದು ಮೊದಲನೇ ಅಂತ ಪಾಸ್ ಆಗಿದ್ದೀವಿ. ಓವರಾಲ್ ಯಾರು ಈ ಪತ್ರಿಕಾ ಮಾಧ್ಯಮದಲ್ಲಿ ಕೆಲಸ ಮಾಡ್ತಿದ್ದಾರೆ ಅವರಿಗೆ ಸ್ಪೆಷಲಾಗಿ ಏನನ್ನು ಕನ್ಸಿಡರ್ ಮಾಡ್ಲಿಕ್ಕೆ ಬರುತ್ತೆ ಅಂಥೇಳಿ ನಾವೊಂದು ಸರ್ಕಾರಕ್ಕೆ ಬಿಲ್ ತರ್ತೀವಿ. ಇವಾಗಿಲ್ಲ, ಸ್ವಲ್ಪ ಟೈಮ್ ಬೇಕು, ತರ್ತೀವಿ. ಬಟ್ ಡೆಫಿನೆಟ್ಲಿ ವಿಲ್ ಟ್ರೈ ಫಾರ್ ಇಟ್. ಸರ್, ಮಧು ಬಂಗಾರ ಸಿಗಂದೂರು ದೇವಸ್ಥಾನ ವಿಚಾರದಲ್ಲಿ 2 ತಿಂಗಳಲ್ಲಿ ಆ ದೇವಸ್ಥಾನ ಹೆಂಗೆ ಹಾಳಾಗುತ್ತೆ ನೋಡ್ತಾ ಇದ್ರಿ. ಆ ರಿಪೋರ್ಟ್ ನಿಮ್ಗೆ ಕೊಡ್ತೀನಿ ಅಂತಿದ್ದಾರೆ ಸರ್. ನನಗೆ ಮಾಹಿತಿ ಇಲ್ಲ. ಅವ್ರು ಹೇಳಿದ ನಿನ್ನೆ ಸರ್ ತುಂಬ ಕಡೆ ವೈರಲ್ ಆಗಿದೆ ಸರ್. ಅಲ್ಲ, ನನಗೆ ಮಾಹಿತಿ ಇಲ್ಲ ರೀ. ಈಗ ಅವ್ರು ಹೇಳಿದ್ರೆ ನನಗೆ ಹೆಂಗೆ ಮಾಹಿತಿ ಇರುತ್ತೆ ಹೇಳ್ರಿ. ಈಗ ನಾನು ಯಾವುದೋ ನನ್ನ ಇಲಾಖೆದು ಮಾತನಾಡಿದ್ರೆ ಅಥವಾ ನನ್ನ ಜಿಲ್ಲೆಯದು ಮಾತಾಡಿದ್ರೆ ನನಗೆ ಅವ್ರಿಗೆ ಹೆಂಗೆ ಮಾಹಿತಿ ಇರುತ್ತೆ, ಹಂಗೆ ನನಗೆ ಮಾಹಿತಿ ಇಲ್ಲ ಅವ್ರು ಹೇಳಿರ್ತಕ್ಕಂಥದ್ದು. ಏನು ಪ್ರೊಸೆಸ್ ರೂಲ್ಸ್ ಹೆಣ್ಣಿಗೆ ಗಂಡಿಗೆ 21 ಅಂತಿದೆ ಸರ್ ಕಾನೂನು. ಅದು ಗೊತ್ತಿಲ್ಲ. ಹೆಣ್ಣಿಗೂ 21 ಆಗಿರ್ಬೇಕಂತ ಆ ಥರ ಏನು ಎಲ್ಲಿ ನನಗೆ ಗೊತ್ತಿಲ್ಲ. ಇವತ್ತು ಹೇಳ್ತಾ ಇದ್ದಾರೆ ತಾವು. ಆ ಥರ ಕೆಲವೊಂದಿಷ್ಟು ಫೈಲ್ ಮೂವ್ಮೆಂಟ್ ಆಗಿಲ್ಲ. ಫೈಲ್ ಮೂವ್ಮೆಂಟ್ ಯಾಕೆ ಆಗಲ್ಲ ಅಂತಂದರೆ ಬಹುತೇಕ ಸಮ್ಟೈಮ್ಸ್ ಏನಾಗುತ್ತೆ, ನಾವು ವೆರಿಫೈ ಮಾಡ್ತಾ ಇದ್ದೀವಿ. ಮೊದಲು ವೆರಿಫೈ ಮಾಡ್ತಾ ಇರಲಿಲ್ಲ. ಈಗ ವೆರಿಫೈ ಮಾಡೋದಲ್ಲಿ ಏನಾಗುತ್ತೆ ಅಂದರೆ ಭಾಳಷ್ಟು ಕೇಸಸ್ಗಳಲ್ಲಿ ನಮಗೆ ಅವ್ರ ಕಟ್ಟಡ ಕಾರ್ಮಿಕರಿಲ್ಲ ಅಂತ ಕಂಡು ಬರ್ತಾ ಇದೆ. ಸೊ ಅಷ್ಟು ಬಿಟ್ಟರೆ ಈ ಥರದಲ್ಲಿ ನನಗೆ ಆ ಥರ ಮಾಹಿತಿ ಇಲ್ಲ. ವಾಟ್ ಎವರ್ ದ ಪ್ರಾವಿಷನ್ ಆಫ್ ಲಾ ಇಸ್ ಆ ಲಾ ಬಿಟ್ಟು ನಾವೇನು ನಮ್ಮ ಕಾರ್ಮಿಕರ ಇಲಾಖೆ ಏನು ಬೇರೆ ಇರೋಂಗಿಲ್ಲ, ಸೇಮ್ ಲಾ ಇರುತ್ತೆ. ಕಾರ್ಮಿಕರಿಗೆ ಕಾರ್ಮಿಕ ಕಾರ್ಡ್ ಇಲ್ಲ, ಬೇರೆದವರಿಗೆ ಆಗ್ತಾ ಇದೆ ಆರೋಪ ವಿಜಯಪುರ ಜಿಲ್ಲೆ ಕೇಳಿಬರ್ತಾರೆ ಸರ್. ಅಧಿಕಾರಿಗಳು ಸರಿಯಾಗಿ ಇಲ್ಲಿ ಇಲಾಖೆಯಲ್ಲಿ ಕೆಲಸ ಮಾಡ್ತಾರೆ. ಈಗ ನೀವು ಒಳಗಡೆ ಬಂದರೆ ನಾವು ನಮ್ಮ ಇಲಾಖೆಯಿಂದ ಎಷ್ಟೆಷ್ಟು ಬೆನಿಫಿಟ್ ಕೊಟ್ಟಿದ್ದೀವಿ ಅಂತ ಹೇಳ್ಬಿಡ್ತೀವಿ. ಸರ್, ನಾವು ಬೆನಿಫಿಟ್ ಬಗ್ಗೆ ಮಾತಾಡ್ತಾ ಅದೇ ರೀ 56 ಲಕ್ಷ ಕಾರ್ಡ್ ಇತ್ತು. ಈಗ 36 ಲಕ್ಷಕ್ಕೆ ತಂದಿದ್ದೇವೆ. 20 ಲಕ್ಷ ಕಮ್ಮಿ ಮಾಡಿದ್ದೆ. ಒಂದು. ಎರಡನೇದು, ಯಾರ್ಯಾರಿಗೆ ಜನರಲಾಗಿ ಹೇಳ್ತಾರಲ್ಲ ಇಂಥವ್ರಿಗೆ ಕಾರ್ಡ್ ಸಿಕ್ಕಿಲ್ಲ ಅಂತ ನೀವು ಬರೆದು ಕೊಟ್ಟರೆ 1 ವಾರದಲ್ಲಿ ನೀವು ರಿಪ್ಲೈ ಕೊಡ್ತೀನಿ. ನಮ್ಮೆಲ್ಲ ಒಂದು ನಿಮಿಷ ಲೆಟ್ ಮಿ ಕಂಪ್ಲೀಟ್. ಏನಾಗುತ್ತೆ ಅಂತಂದರೆ ಜನರಲಾಗಿ ಹೇಳ್ಬಿಡ್ತಾರೆ ಎಲ್ಲ ಕಡೆ. ಇರ್ಬೋದು 5-10% ಡಿಫ್ರೆನ್ಸ್ ಇರ್ತದೆ. ಇಟ್ ಡಸಂಟ್ ಮೀನ್ ದಟ್ ಎಲ್ಲ ಕಡೆ ಹಿಂಗೆ ಇದೆ, ಎಲ್ಲ ಕಾರ್ಮಿಕರಿಗೆ ಕಾರ್ಡ್ ಇಲ್ಲ ಅಂತ. ಅದಕ್ಕೆ ಹೇಳ್ತಾ ಇರೋದು ನಾವು ಎಷ್ಟು ಮಕ್ಕಳಿಗೆ ದುಡ್ಡು ಕೊಟ್ಟಿದ್ದೀವಿ ಜಿಲ್ಲಾವಾರು ಕೊಟ್ಬಿಡ್ತೀನಿ ನಿಮಗೆ ಡೀಟೇಲ್ಸು. ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಎಷ್ಟು ಬೆನಿಫಿಟ್ ಕೊಟ್ಟಿದ್ದೀವಿ ಜಿಲ್ಲಾವಾರು ನಿಮಗೆ ಇವಾಗ ಡೀಟೇಲ್ಸ್ ಕೊಡ್ತೀನಿ, ಬೇಕಾದ್ರೆ ಇವಾಗ ಹೇಳ್ತೀವಿ. ಅದನ್ನ ವೆರಿಫೈ ಕೂಡ ಮಾಡ್ಬೋದು. ಆಮೇಲೆ ದೇರ್ ಇಸ್ ಆಲ್ವೇಸ್ ಸ್ಕೋಪ್ ಟು ಕರೆಕ್ಟ್. ಯಾರು ಪರ್ಫೆಕ್ಟ್ ಇರಲ್ಲ. ಅಂಥದ್ದು ಏನಾನ ಇದ್ದಲ್ಲಿ ಇಂಥ ಸ್ಪೆಸಿಫಿಕ್ ಆಗಿದ್ದರೆ ನಾನು ಡೆಫಿನೆಟ್ಲಿ ಅದನ್ನು ಪರಿಹಾರ ಖಂಡಿತವಾಗಿ ಮಾಡಿಕೊಡ್ತೀನಿ. ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ಇನ್ನೊಂದು ಸಿಎಂ ಮತ್ತು ಡಿಸಿಎಂ ಮಧ್ಯೆ ಈ ದೇಶದ ಪ್ರಜಾಪ್ರಭುತ್ವ ಇಲ್ಲ ಅಂತ ಅರ್ಥ ಆಯ್ತಲ್ಲ. ಈಗ ಉಪರಾಷ್ಟ್ರಪತಿ ಅವ್ರಿಗೆ ಇವಾಗ ಅರ್ಥ ಆಗಿದೆ. ಈ ದೇಶದ ವ್ಯವಸ್ಥೆಯಲ್ಲಿ ಅವ್ರಿಗೆ ಯಾತಕ್ಕಾಗಿ ರಾಜೀನಾಮೆ ಕೊಡಿಸಿದ್ರು, ಈ ಥರ ಒತ್ತಡ ಯಾಕೆ ಬಂದಿದೆ, ಅವರು ಸ್ವಇಚ್ಛೆಯಿಂದ ಯಾಕೆ ರಾಜೀನಾಮೆ ಕೊಟ್ಟರು ಅಂತಕ್ಕದಕ್ಕೆ BJP ದಯಮಾಡಿ ಕೇಳಿ. ಎಸ್ ಸರ್. ಮಧ್ಯೆ ಶೀತಲ ಸಮರ ಇದೆ ಅನ್ನೋದು ಆಯ್ತಲ್ಲ. ಪದೇ ಈಗ ಮತ್ತೆ ಒಂದೇ ತಿಂಗಳಲ್ಲಿ 2 ಬಾರಿ ಇವತ್ತು ಹೊರಟ ಇದ್ದಾರೆ ಇಬ್ರು. ಅಲ್ಲ, ಇದು ಬೋರ್ಡು ಕಾರ್ಪೊರೇಷನ್ MLC ವಿಷಯದಲ್ಲಿ ಹೋಗ್ತಾ ಇದ್ದಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.